ಚಾಮರಾಜನಗರ ತಾಲೂಕಿನಲ್ಲಿ ಕಳೆದ ತಿಂಗಳು ತನ್ನ 4 ಮರಿಗಳೊಂದಿಗೆ ಕಾಣಿಸಿಕೊಂಡಿದ್ದಂತಹ ಈ ಹುಲಿ ಕೊನೆಗೂ ಇದೀಗ ಸೆರೆಯಾಗಿದೆ. ಆದರೆ ಮರಿಗಳು ನಾಪತ್ತೆಯಾಗಿದ್ದು ಅದೊಂದು ಅರಣ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಇದರೊಂದು ವರದಿ ಇದೆ, ನೋಡೋಣ. ಚಾಮರಾಜನಗರದಲ್ಲಿ ಮತ್ತೊಂದು ಹುಲಿ ಸೆರೆ. 7 ಗ್ರಾಮದ ಜನರ ನಿದ್ದೆಗೆಡಿಸಿದ ತಾಯಿ ಹುಲಿ ಸೆರೆ. 4 ಹುಲಿ ಮರಿಗಳ ಶೋಧಕ್ಕಿಳಿದ ಅರಣ್ಯ ಇಲಾಖೆ. ಅದು ಕಾಡಿನಿಂದ ಬಹುದೂರ ಇರುವ ಗ್ರಾಮ. ಆದ್ರೆ ಕಳೆದ 1.5 ತಿಂಗಳ ಹಿಂದೆ ರೈತರೊಬ್ಬರ ತೋಟದಲ್ಲಿ ಒಂದು ತಾಯಿ ಹುಲಿ ಹಾಗೂ ಅದರ 4 ಪಡ್ಡೆ ಮರಿಗಳು ಪ್ರತ್ಯಕ್ಷವಾಗಿ ಗ್ರಾಮಸ್ಥರನ್ನ ದಂಗುಬಡಿಸಿದ್ದವು. ಈ 5 ಹುಲಿಗಳ ಸಂಚಾರದ ದೃಶ್ಯ ತೋಟವೊಂದರಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಅರಣ್ಯ ಇಲಾಖೆಯ 100ಕ್ಕೂ ಹೆಚ್ಚು ಸಿಬ್ಬಂದಿ 5 ಸಾಕಾಣೆಗಳೊಂದಿಗೆ 10 ದಿನಗಳ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಿದ್ರು. ಕಳೆದ 8 ದಿನಗಳ ಹಿಂದೆ ಕಾರ್ಯಾಚರಣೆ ವೇಳೆ ಬೇರೊಂದು ಗಂಡು ಹುಲಿ ಸೆರೆ ಸಿಕ್ಕಿತು. ಈ 5 ಹುಲಿಗಳು ಮಾತ್ರ ಚಳ್ಳೆ ಹಣ್ಣು ತಿನ್ನಿಸಿ ನಾಪತ್ತೆಯಾಗಿದ್ದವು. ಅರಣ್ಯ ಇಲಾಖೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಆದ್ರೆ ನಿನ್ನೆ ಬೆಳಗ್ಗೆ ಬುಲೆಟ್ ಮಾದಪ್ಪ ಎಂಬ ರೈತರಿಗೆ ಸೇರಿದ ಬಾಳೆ ತೋಟದಲ್ಲಿ ಅಳವಡಿಸಿದ್ದ ಬೃಹತ್ ಬೋನಿಗೆ ತಾಯಿ ಹುಲಿ ಬಿದ್ದಿದೆ. ಬೋನಿನಲ್ಲಿ ಕಟ್ಟಿ ಹಾಕಿದ್ದ ಹಸುವನ್ನ ಇದು ಕೊಂದು ಹಾಕಿದೆ. ಸುಮಾರು 7:30 ಲೋಕಲಿಂದ ನಮಗೆ ಒಂದು ಫೋನ್ ಬಂದು ಇಲ್ಲಿ ನಮ್ಮ ತುಮಕೂರು ಕೇಜ್ ನಾವು ಸುಮಾರು 25-30ರಿಂದ ಅಳವಡಿಸಿದ್ವಿ ಇಲ್ಲಿ ಕೇಜಲ್ಲಿ ಹುಲಿ ಬಂದಿದೆ ಅಂತ ಹೇಳಿ ಮೆಸೇಜ್ ಬಂತು. ಸೊ ಅದ್ರ ಪ್ರಕಾರ ಇಮಿಡಿಯೇಟ್ ನಮ್ಮ ಸ್ಟಾಫ್ ಇಲ್ಲಿ ಬಂದು ಚೆಕ್ ಮಾಡಿದಾಗ ಟೈಗರ್ ಇತ್ತು. ತುಮಕೂರು ಕೇಜಿಂದ ಫೈಬರ್ ಕೇಜಿಗೆ ಶಿಫ್ಟ್ ಮಾಡಿದ್ದೀವಿ. ಮದರ್ ವಿತ್ 4 ಕಬ್ಬಲ್ಲಿ ಇದು ತಾಯಿ ಅಂತೇಳಿ ಕಂಡು ಬಂದಿದೆ. ತಾಯಿ ಇದು ಹುಲಿ. ಸೊ ಇನ್ನೂ 4 ಇದಕ್ಕೆ ಆಪರೇಷನ್ ಮುಂದುವರಿತಾ ಇದೆ. ಇನ್ನೊಂದೆಡೆ ಕುಮಾರಸ್ವಾಮಿ ಎಂಬುವರ ತೋಟದಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳಲ್ಲಿ ಬೆಳಗಿನ ಜಾವ ಹುಲಿಯೊಂದು ಸಂಚರಿಸುವ ದೃಶ್ಯ ಕಂಡುಬಂದಿದ್ದು, ಬೋನಿಗೆ ಬಿದ್ದಿರುವ ಹುಲಿ ಇದೇನಾ ಎಂಬುದು ವೈಜ್ಞಾನಿಕ ಪರಿಶೀಲನೆಯಿಂದ ತಿಳಿದು ಬರಬೇಕಿದೆ. ಅಲ್ಲದೆ ತಾಯಿ ಹುಲಿ ಸರಿಯಾಗಿದ್ರೆ ಮರಿ ಹುಲಿಗಳನ್ನ ಹಿಡಿಯುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ರೈತರು ನಿತ್ಯ ಆತಂಕದಲ್ಲಿ ದಿನದೂಡುವ ಪರಿಸ್ಥಿತಿ ಎದುರಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾತ್ರಿ 3:30 ಗಂಟೆಗೆ ನನ್ನ ಕ್ಯಾಮ್ರಾದ ನೋಟಿಫಿಕೇಶನ್ಗೆ ಒಂದು ಹುಲಿ ಟ್ರ್ಯಾಕ್ ಆಯ್ತು. ಒಬ್ಬ ರೈತ ಬಂದು ಆಲ್ರೆಡಿ ಒಂದು ಹುಲಿ ಸೆರೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇದಾಗ ನಾನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದಾಗ ಅವರೆಲ್ಲ ಅರಣ್ಯಾಧಿಕಾರಿಗಳು ಬಂದ್ರು, ಶೀಘ್ರವಾಗಿ ಬಂದು ಈಗ ಡಾಟ್ ಮಾಡಿ ಅದನ್ನು ಹಾಕಿದ್ದಾರೆ. ಮೊದಲನೇ ದಿನ 5 ಹುಲಿಗಳು ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಯ್ತು. ಇವತ್ತು ಮತ್ತೆ ಒಂದು ಹುಲಿ ಟ್ರೇಸ್ ಆಗಿದೆ. ಒಂದು ಹುಲಿನ ಸೆರೆ ಹಿಡಿದಿದ್ದು ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿರಲಿಲ್ಲ, ಅದು ಮೇಲಾಗಿತ್ತು. ಇವತ್ತು ಹಿಡಿದಿರೋದನ್ನ ಫೀಮೇಲ್ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೆ 3:30ರಲ್ಲಿ ಬೆಳಗಿನ ಜಾವ 3:30ರಲ್ಲಿ ಸೆರೆ ಆದಂಥ ಹುಲಿ ಮೇಲ ಅಥವಾ ಫೀಮೇಲ್ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಒಟ್ಟಲ್ಲಿ ಬೋನಿಗೆ ಬಿದ್ದಿರುವ ಈ ಹೆಣ್ಣು ಹುಲಿಗೆ 8 ವರ್ಷಗಳಿರಬಹುದು ಎಂದು ಅಂದಾಜಿಸಲಾಗಿದೆ. ಅರವಳಿಕೆ ಚುಚ್ಚುಮದ್ದು ನೀಡಿ ಈ ಹುಲಿಯನ್ನ ಮತ್ತೊಂದು ಬೋನಿಗೆ ಸ್ಥಳಾಂತರಿಸಿ ಮರಿ ಹುಲಿಗಳು ತಾಯಿಯನ್ನ ಹುಡುಕಿ ಬರಬಹುದು ಎಂದು ಅಲ್ಲಿಯೇ ಬಿಡಲಾಗಿದೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.